ಹೀಗೆ ಗುರುದೇವರು ಜೀವನ ಸಮಾಧಿ ತೆಗೆದುಕೊಂಡ ನಂತರ ನಾವು ಗುರುದೇವರ ಹೋಗಿದ್ದ ಕೈಲಾಸದಲ್ಲಿ ನಾವು ಹೋಗಬೇಕೆಂದು ಪ್ರತಿಜ್ಞೆಯಿಂದ ನಾವು ಹೋಗುತ್ತಿದ್ದೇವೆ. ಗುರುದೇವರು ನಮ್ಮನ್ನು ಮೊದಲು ಯಾರ ಇಚ್ಛೆ ಇದೆಯೋ ಅವರು ಹೀಗೆ ಬರ್ರಿ ಎಂದು ಕಟ್ಟಿಗೆಯನ್ನು ತರಿಸಿ ಹಾಕಿದ್ದರು. ಆ ಮೂಲದಿಂದ ನಾವು ದೇಹವನ್ನು ತ್ಯಾಗ ಮಾಡಿ ಗುರುದೇವರಲ್ಲಿ ಒಂದಾಗುತ್ತಿದ್ದೇವೆ. ನಾವು ಈಗ ನಾವು ಸ್ವಇಚ್ಛೆಯಿಂದ ದೇಹ ತ್ಯಾಗ ಮಾಡುತ್ತಿದ್ದೇವೆ. ಏಕೆಂದರೆ ನಾವು ಗುರುದೇವರು ಇದ್ದಾಗ ನಾವು ಪ್ರತಿಜ್ಞೆಯನ್ನು ಮಾಡಿದ್ದೇವೆ. ಆದ್ದರಿಂದ ನಾವು ಈಗ ದೇಹವನ್ನು ತ್ಯಾಗ ಮಾಡಿ ಗುರುದೇವರಲ್ಲಿ ಒಂದಾಗಬೇಕೆಂಬ ಇಚ್ಛೆಯನ್ನು ನಮ್ಮಲ್ಲಿದೆ. ಇಷ್ಟು ದಿವಸ ಗುರುದೇವರು ನಮ್ಮನ್ನು ನಾನು ಹೋದ ನಂತರ ನೀವು 1 ತಿಂಗಳನ್ನು ನೋಡಿ ತಾವು ಯಾರ ಇಚ್ಛೆ ಇದೆ ಅವರು ಬನ್ನಿ ಎಂದು ಗುರುದೇವರು ನಮ್ಮನ್ನು ಆಜ್ಞೆಯನ್ನು ಮಾಡಿದ್ದಾರೆ. ಆದರೆ ಎಲ್ಲ ಸಾಧಕರನ್ನು ಆಜ್ಞೆ ಮಾಡಿದ್ದಾರೆ. ಆದರೆ ಇಷ್ಟು ದಿವಸ ಯಾವ ಸಾಧಕರು ಬರ್ತಾರೆ ಎಂದು ಹಾದಿಯನ್ನು ನೋಡಿದ್ದೇವೆ, ಆದರೆ ಯಾರೂ ಬಂದಿಲ್ಲ. ಆದ್ದರಿಂದ ನಾವು ನಮ್ಮ ಇಚ್ಛೆಯಿಂದ ನಾವು ಗುರುದೇವರಲ್ಲಿ ಒಂದಾಗುತ್ತಿದ್ದೇವೆ. ಆದರೆ ಗುರುದೇವರು ಯಾವ ಮೂಲದಿಂದ ನಮ್ಮನ್ನು ಬಾ ಎಂದು ತಿಳಿಸಿದ್ದಾರೋ ಆ ಮೂಲದಿಂದ ನಾವು ಹೋಗಬೇಕೆಂಬ ಇಚ್ಛೆಯನ್ನು ಪಟ್ಟಿದ್ದೇವೆ. ನಾವು ಗುರುದೇವರಲ್ಲಿ ಒಂದಾಗಬೇಕೆಂಬ ನಮ್ಮ ಇಚ್ಛೆಯನ್ನು ಇದೆ. ನಾವು ಸ್ವಇಚ್ಛೆಯಿಂದ ಅಗ್ನಿಯ ಮುಖಾಂತರವಾಗಿ ನಮ್ಮ ಗುರುದೇವರಲ್ಲಿ ಒಂದಾಗಿದ್ದೇವೆ. ನಮ್ಮನ್ನು ಗುರುದೇವರು ಅಗ್ನಿಯ ಸಮ್ಮುಖವನ್ನೇ ತಿಳಿಸಿದ್ದಾರೆ. ಆದ್ದರಿಂದ ಈ ಮುಖಾಂತರವಾಗಿ ನಾವು ಗುರುದೇವರಲ್ಲಿ ಒಂದಾಗುತ್ತಿದ್ದೇವೆ. ಓಂ ಭಗವತೆ ಶ್ರೀ ಸದ್ಗುರು ಗಣೇಶ್ವರ ಪರಬ್ರಹ್ಮಣೇ ನಮಃ. ನಾನು ಅಂದರೆ ಶ್ರೀ ಜಗನ್ನಾಥ ಸ್ವಾಮೀಜಿ ಎಂಬ ಹೆಸರಿನಿಂದ ಕಾಣಿಸಿಕೊಂಡ ನಾನು ಭಗವಂತನ ಪ್ರೇರಣೆಯಿಂದೇ ಜನಿಸಿ ನನ್ನನ್ನು ತಿಳಿವಾಗಿನಿಂದಲೂ ನಾನು ಭಗವಂತನನ್ನೇ ನಂಬಿ ಬದುಕಿದ್ದವನು, ಭಗವಂತನನ್ನೇ ಕಾಣಲು ಇಚ್ಛಿಸಿದವನು, ಆ ಭಗವತ್ ಸ್ವರೂಪವನ್ನು ನೋಡಿಯೇ ಬದುಕಬೇಕೆಂಬ ಇಚ್ಛೆ ಉಳ್ಳವನು. ನನ್ನನ್ನು ತಿಳಿದಿನಾಗಿನಿಂದಲೂ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಬಿಡದೆ ಜಪಿಸುತ್ತಾ ಯಾವಾಗ ಭಗವಂತನು ಕಾಣುತ್ತಾನೋ ಎಂಬ ಇಚ್ಛುಕ ಹಂಬಲದಿಂದ ಕಾಲವನ್ನು ಕಳೆಯುತ್ತಿದ್ದೆ. ಇವತ್ತು ಕಾಣಿಸುತ್ತಾನೋ, ನಾಳೆ ಕಾಣಿಸುತ್ತಾನೋ, ಇಲ್ಲಿ ಕಾಣಿಸುತ್ತಾನೋ, ಅಡವಿಯಲ್ಲಿ ಕಾಣಿಸ್ತಾನೋ, ಅಡವಿಯನ್ನು ಕಲಿಯುತ್ತಾ ಬದುಕಿದ್ದೆ ಚಿಕ್ಕಂದಿನಿಂದಲೂ.
10,000 ಓಂ ನಮಃ ಶಿವಾಯ ಮಾಡಿದರೆ ಭಗವಂತನು ಕಾಣಬಹುದು, 1,00,000 ಮಾಡಿದರೆ ಕಾಣಬಹುದು ಎಂದು ದಿನಾಲೂ ನಾನು 40,000 ಗಟ್ಟಲೆ 50,000 ಗಟ್ಟಲೆ ಓಂ ನಮಃ ಶಿವಾಯ ಜಪವನ್ನು ಮಾಡುತ್ತಾ ಬಂದಿದ್ದೇನೆ. ಆದರೂ ಎಲ್ಲೂ ಭಗವಂತನೇ ಕಾಣಲಿಲ್ಲ. ಅದಕ್ಕಾಗಿ ನನ್ನ ಮನವು ಬಹಳಷ್ಟು ತಳಮಳಗೊಂಡಿತ್ತು. ಅದೇ ಸಂದರ್ಭದಲ್ಲಿ ತಪೋಮಂದಿರದ ಪೂಜ್ಯ ಶ್ರೀ ಗುರುದೇವರ ದರ್ಶನವಾಯಿತು. ದರ್ಶನವಾದಾಗ ಯಾವ ಭಗವಂತನನ್ನು ದರ್ಶಿಸಬೇಕೆಂದಿದ್ದೇನೋ ಆ ಭಗವಂತನಲ್ಲಿ ಜನಿಸಿ ಲೋಕ ಕಲ್ಯಾಣಕ್ಕಾಗಿ ಅವತರಿಸಿದ್ದಾರೆಂಬ ಭಾಸವಾಯಿತು. ಅದಕ್ಕೆ ಈ ಭಗವಂತನನ್ನೇ ಸೇವಿಸಿ ಕಾಲವನ್ನು ಕಳೆಯಬೇಕೆಂದು ತಂದೆ ತಾಯಿ ಬಂಧು ಬಳಗವೆಲ್ಲವನ್ನು ತ್ಯಜಿಸಿ, ಮನೆ ಧನ ಕನಕ ಎಲ್ಲವನ್ನು ತ್ಯಜಿಸಿ ಗುರುದೇವರನ್ನೇ ಆಶ್ರಯಿಸಿ ಗುರುವೇ ಭಗವಂತನೆಂದು ಅವರ ಸೇವೆಯಲ್ಲಿ ತಲ್ಲೀನನಾಗಿದ್ದೆ. ಅವರ ಯಾವ ಸೇವೆಯನ್ನು ಮಾಡಿದರೆ ಆ ಗುರುದೇವರು ಪ್ರಸನ್ನರಾಗುತ್ತಾರೆಯೋ ಎಂದು ನಾನು ಅನೇಕ ಬಗೆಯ ಸೇವೆಗಳನ್ನು ಮಾಡುತ್ತಿದ್ದೆ. ಮಂದಿರದಲ್ಲಿ ಯಾವುದೇ ಕಟ್ಟಡವನ್ನು ಕಟ್ಟುವಾಗ ಆ ಕಟ್ಟಡದ ಪಾಯವನ್ನು ತೆಗೆಯುವುದು, ಆ ಕಟ್ಟಡದಲ್ಲಿ ಯಾವುದೇ ಲೇಬರ್ ಕೆಲಸವನ್ನು ಮಾಡುವುದು, ಆ ಕಟ್ಟಡಕ್ಕೆ ನೀರನ್ನು ಉಣಿಸುವುದು, ಆಕಳ ಸಗಣಿಯನ್ನು ತೆಗೆಯುವುದು, ಆಕಳಗೆ ನೀರನ್ನು ಕುಡಿಸುವುದು, ಮೇವು ಹಾಕುವುದು, ಒಟ್ಟಲ್ಲಿ ಮಠದಲ್ಲಿ ಪ್ರತಿಯೊಂದು ಸೇವೆಯನ್ನು ಮಾಡುತ್ತಿದ್ದೆ. ಯಾವ ಸೇವೆಯಿಂದ ಗುರುದೇವರು ಪ್ರಸನ್ನರಾಗುತ್ತಾರೋ ಎಂದು ಪ್ರತಿಯೊಂದು ಸೇವೆಯನ್ನು ಮಾಡುತ್ತಾ ಬಂದಿದ್ದೆ. ಗುರುದೇವರು ಅತಿ ಪ್ರಸನ್ನರು ಆಗಿದ್ದರು. ಅವರ ಪ್ರಸನ್ನತೆಯಲ್ಲೇ ಭಗವಂತನು ಪ್ರಸನ್ನನಾಗಿದ್ದಾನೆಂಬ ಆನಂದದಲ್ಲಿಯೇ ಕಾಲವನ್ನು ಕಳೆಯುತ್ತಿದ್ದೆ. ಆದರೂ ಕೆಲವು ದಿನಗಳವರೆಗೆ ನನ್ನನ್ನು ಶ್ರೀಶೈಲದ ಅರಣ್ಯದ ತಪಭೂಮಿಯಲ್ಲಿ ಇಟ್ಟಿದ್ದರು. ಅಲ್ಲಿ ಆಲೋಚಿಸಿದ್ದೆ, ಇಲ್ಲಿ ಗುರುದೇವರ ಯಾವ ಸೇವೆಯನ್ನು ಮಾಡುತ್ತಿಲ್ಲವಲ್ಲ ಎಂದು ಆಲೋಚಿಸಿ, ಇಲ್ಲಿಯಾದರೂ ಕೂಡ ಯಾವುದೇ ಸೇವೆಯನ್ನು ಮಾಡಿ ಗುರುದೇವರ ಪ್ರಸನ್ನತೆಗೆ ಪಾತ್ರನಾಗಬೇಕೆಂದು ಯೋಚಿಸಿ 6 ಕಿಲೋಮೀಟರ್ ದೂರದಿಂದ ತಲೆಯ ಮೇಲೆ ಹೊತ್ತುಕೊಂಡು ಇಟಂಗಿಯನ್ನು, ಸಿಮೆಂಟನ್ನು, ಕಾಂಕ್ರೀಟ್ ರೀತಿಗಳನ್ನೆಲ್ಲ ಹೊತ್ತು ಒಯ್ದು ಪೂಜ್ಯ ಶ್ರೀ ಗುರುದೇವರ ದೊಡ್ಡ ಆಕಾರದ ಒಂದು ಮೂರ್ತಿಯನ್ನು ನಿರ್ಮಿಸಿದ್ದೆವು. ಅದರಿಂದಲೂ ಗುರುಗಳು ಬಹಳ ಪ್ರಸನ್ನರಾಗಿದ್ದರು. ಅವರಿಗೆ ಯಾವುದೇ ಇಚ್ಛೆ ಇಲ್ಲದಿದ್ದರೂ ಕೂಡ ಸಾಧಕರು ಇಷ್ಟೊಂದು ಸೇವೆಯನ್ನು ಮಾಡುತ್ತಾರಲ್ಲ ಎಂಬ ನಮ್ಮ ಅಪ್ಪವರು ಇಚ್ಛೆ ಇತ್ತು, ನಮ್ಗೆ ಆಜ್ಞೆನಿತ್ತು. ಆ ಆಜ್ಞೆ ಪ್ರಮಾಣ ನಾವು ಯಾರ್ದು ತಕ್ಲೀಫಿಲ್ಲ, ಯಾರ್ದು ದೋಷ ಇಲ್ಲ, ಯಾರ್ದು ನಮಗೇನಂತ ಏನೂ ಇದ್ದಿಲ್ಲ. ನಾವು ನಮ್ಮ ಇಚ್ಛೆಯಲ್ಲಿ ನಾವು ಅಪ್ಪವ್ರ ಬಳಿ ಹೋಗ್ಬೇಕಂದು ನಾವು ತೊಗೊಂಡಿದ್ದೀವಿ. ಒಂದು ಹೆಸರಿದೆ ಏನಿಲ್ಲ ಒಂದು ನಾವು ನಮ್ಮ ಪ್ರತಿಜ್ಞೆ ಇತ್ತು. ಅದರಿಂದ ನಾವು ಜೀವನ ಸಮಾಧಿಯನ್ನು ಅಗ್ನಿ ಪರೀಕ್ಷೆಯಿಂದ ತೆಗೆದುಕೊಳ್ಳುತ್ತಿದ್ದೇವೆ. ನಮಗೆ ಯಾರ ದುಃಖವೂ ಇಲ್ಲ, ಇಲ್ಲಿ ಯಾರ ದುಃಖವೂ ನಮಗೆ ಏನೂ ಇಲ್ಲ. ನೀವು ಯಾರಿಗೇನು ನಮ್ಮ ದುಃಖವನ್ನು ಕೇಳಕ್ಕೆ ಹೋಗ್ಬೇಡ್ರಿ. ನಮ್ಗೆ ಯಾರ ದುಃಖದಿಂದ ನಾವು ತಗೊಳತ್ತೇವೆ ನೀವು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ನಮ್ಗೆ ಯಾರ ದುಃಖ ಭೀ ಇಲ್ಲ. ನಮ್ಮ ಹೆಚ್ಚಲ್ಲಿ ನಾವು ಜೀವನ ಸಮಾಧಿ ತೊಗೊಳ್ತಿದ್ದೆವು. ನಮ್ಗೆ ಅಪ್ಪೋರಿದ್ದಾಗ ಇದೇ ಮೂಲಕವಾಗಿ ಬಾ ಅಂತ ಹೇಳ್ಯಾರ. ಆ ಸಲುವಾಗಿ ನಮ್ಗೆ ಕಟ್ಟಿಗೆ ಸಮೇತ ತಂದು ಅಪ್ಪೋರೇ ಬಿಟ್ಟಾರ. ಇದು ಅಪ್ಪೋರ ಮೂಲಕ್ಕೆ ಹೇಳಿದ ಅಂತೇಳಿ ನಾವು ಇದೇ ಮೂಲಲ್ಲಿ ನಡೆದೆವು. ನಮಗೆ ಯಾರ ದುಃಖ ಇಲ್ಲ, ಏನಿಲ್ಲ. ನಮ್ಮ ಸ್ವ ಇಚ್ಛೆ ಆದ ನಾವು ಅಗ್ನಿ ಸಮಾಧಿಯನ್ನು ತೊಗೊಳತ್ತೇವೆ. ಅಪ್ಪರಲ್ಲಿ ಒಂದಾಗ್ಲತ್ತಿದ್ದೆವು. ಹೀಗೆ ಗುರುದೇವರು ಜೀವನ ಸಮಾಧಿ ತೆಗೆದುಕೊಂಡ ನಂತರ ನಾವು ಗುರುದೇವರ
ಹೋಗಿದ್ದ ಕೈಲಾಸದಲ್ಲಿ ನಾವು ಹೋಗಬೇಕೆಂದು ಪ್ರತಿಜ್ಞೆಯಿಂದ ನಾವು ಹೋಗುತ್ತಿದ್ದೇವೆ. ಗುರುದೇವರು ನಮ್ಮನ್ನು ಮೊದಲು ಯಾರ ಇಚ್ಛೆ ಇದೆಯೋ ಅವರು ಹೀಗೆ ಬರ್ರಿ ಎಂದು ಕಟ್ಟಿಗೆಯನ್ನು ತರಿಸಿ ಹಾಕಿದ್ದರು. ಆ ಮೂಲದಿಂದ ನಾವು ದೇಹವನ್ನು ತ್ಯಾಗ ಮಾಡಿ ಗುರುದೇವರಲ್ಲಿ ಒಂದಾಗುತ್ತಿದ್ದೇವೆ. ಈಗ ನಾವು ಸ್ವಇಚ್ಛೆಯಿಂದ ದೇಹ ತ್ಯಾಗ ಮಾಡುತ್ತಿದ್ದೇವೆ. ಏಕೆಂದರೆ ನಾವು ಗುರುದೇವರು ಇದ್ದಾಗ ನಾವು ಪ್ರತಿಜ್ಞೆಯನ್ನು ಮಾಡಿದ್ದೇವೆ. ಆದ್ದರಿಂದ ನಾವು ಈಗ ದೇಹವನ್ನು ತ್ಯಾಗ ಮಾಡಿ ಗುರುದೇವರಲ್ಲಿ ಒಂದಾಗಬೇಕೆಂಬ ಇಚ್ಛೆಯನ್ನು ನಮ್ಮಲ್ಲಿದೆ. ಇಷ್ಟು ದಿವಸ ಗುರುದೇವರು ನಮ್ಮನ್ನು ನಾನು ಹೋದ ನಂತರ ನೀವು 1 ತಿಂಗಳ ನೋಡಿ ತಾವು ಯಾರ ಇಚ್ಛೆ ಇದೆ ಅವರು ಬನ್ನಿ ಎಂದು ಗುರುದೇವರು ನಮ್ಮನ್ನು ಆಜ್ಞೆಯನ್ನು ಮಾಡಿದ್ದಾರೆ. ಆದರೆ ಎಲ್ಲ ಸಾಧಕರನ್ನು ಆಜ್ಞೆ ಮಾಡಿದ್ದಾರೆ. ಆದರೆ ಇಷ್ಟು ದಿವಸ ಯಾವ ಸಾಧಕರು ಬರ್ತೀರಿ ಎಂದು ಹಾದಿಯನ್ನು ನೋಡಿದ್ದೇವೆ, ಆದರೆ ಯಾರೂ ಬಂದಿಲ್ಲ. ಅದರಿಂದ ನಾವು ನಮ್ಮ ಇಚ್ಛೆಯಿಂದ ನಾವು ಗುರುದೇವರಲ್ಲಿ ಒಂದಾಗುತ್ತಿದ್ದೇವೆ. ಆದರೆ ಗುರುದೇವರು ಯಾವ ಮೂಲದಿಂದ ನಮ್ಮನ್ನು ಬಾ ಎಂದು ತಿಳಿಸಿದ್ದಾರೋ ಆ ಮೂಲದಿಂದ ನಾವು ಹೋಗಬೇಕೆಂಬ ಇಚ್ಛೆಯನ್ನು ಪಟ್ಟಿದ್ದೇವೆ. ನಾವು ಗುರುದೇವರಲ್ಲಿ ಒಂದಾಗಬೇಕೆಂಬ ನಮ್ಮ ಇಚ್ಛೆಯನ್ನು ಇದೆ. ನಾವು ಸ್ವಇಚ್ಛೆಯಿಂದ ಅಗ್ನಿಯ ಮುಖಾಂತರವಾಗಿ ನಮ್ಮ ಗುರುದೇವರಲ್ಲಿ ಒಂದಾಗಿದ್ದೇವೆ. ನಮ್ಮನ್ನು ಗುರುದೇವರು ಅಗ್ನಿಯ ಸಮ್ಮುಖವನ್ನೇ ತಿಳಿಸಿದ್ದಾರೆ. ಆದ್ದರಿಂದ ಈ ಮುಖಾಂತರವಾಗಿ ನಾವು ಗುರುದೇವರಲ್ಲಿ ಒಂದಾಗುತ್ತಿದ್ದೇವೆ. ನಮ್ಮ ಪ್ರತಿಜ್ಞೆ ಇತ್ತು. ಅದರಿಂದ ನಾವು ಜೀವನ ಸಮಾಧಿಯನ್ನು ಅಗ್ನಿ ಪ್ರವೇಶದಿಂದ ತೆಗೆದುಕೊಳ್ಳುತ್ತಿದ್ದೇವೆ. ನಮಗೆ ಯಾರ ದುಃಖವೂ ಇಲ್ಲ. ಇಲ್ಲಿ ಯಾರ ದುಃಖವೂ ನಮಗೆ ಏನೂ ಇಲ್ಲ. ನೀವು ಯಾರಿಗೇನು ನಮ್ಮ ದುಃಖವನ್ನು ಕೇಳಕ್ಕೆ ಹೋಗ್ಬೇಡ್ರಿ. ನಮಗೆ ಯಾರ ದುಃಖದಿಂದ ತಗೊಳತ್ತೇವೆ ನೀವು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ನಮ್ಗೆ ಯಾರ ದುಃಖವೂ ಇಲ್ಲ. ನಮ್ಮ ಇಚ್ಛೆಲಿ ನಾವು ಜೀವನ ಸಮಾಧಿ ತೊಗೊಳ್ತಿದ್ದೀವಿ. ನಮ್ಗೆ ಅಪ್ಪೋರಿದ್ದಾಗ ಇದೇ ಮೂಲಕವಾಗಿ ಬಾ ಅಂತ ಹೇಳ್ಯಾರ. ಆ ಸಲ ನಮ್ಗೆ ಕಟ್ಟಿಗೆ ಸಂತೆ ತಂದು ಅಪ್ಪೋರೇ ಬಿಟ್ಟಾರ. ಇದು ಅಪ್ಪೋರ ಮೂಲಕ್ಕೆ ಹೇಳಿದ ಅಂತೇಳಿ ನಾವು ಇದೇ ಮೂಲದಲ್ಲಿ ನಡೆದ್ದೇವೆ. ನಮಗೆ ಯಾರ ದುಃಖ ಇಲ್ಲ, ಏನಿಲ್ಲ. ನಮ್ಮ ಸ್ವ ಇಚ್ಛೆ ಆದ ನಾವು ಅಗ್ನಿ ಸಮಾಧಿಯನ್ನು ತೊಗೊಳತ್ತೇವೆ. ಅಪ್ಪೋರಲ್ಲಿ ಒಂದಾಗ್ಲತ್ತಿದ್ದೆವು. ನಮ್ಮ ಅಪ್ಪವರು ಇಚ್ಛೆ ಇತ್ತು, ನಮ್ಗೆ ಆಜ್ಞೆನಿತ್ತು. ಆ ಆಜ್ಞೆ ಪ್ರಮಾಣ ನಾವು ಯಾರ್ದು ತಕ್ಲೀಫಿಲ್ಲ, ಯಾರ್ದು ದೋಷ ಇಲ್ಲ, ಯಾರ್ದು ನಮಗೇನಂತ ಏನೂ ಇದ್ದಿಲ್ಲ. ನಾವು ನಮ್ಮ ಇಚ್ಛೆಲಿ ನಾವು ಅಪ್ಪವ್ರ ಬಳಿ ಹೋಗ್ಬೇಕಂದು ನಾವು ತೊಗೊಂಡಿದ್ದೀವಿ. ಒಂದು ಹೆಸರಿದೆ ಏನಿಲ್ಲ. ಒಂದು ಜೀವನ ಸಮಾಧಿ ತೆಗೆದುಕೊಂಡ ನಂತರ ನಾವು ಗುರುದೇವರ ಹೋಗಿದ್ದ ಕೈಲಾಸದಲ್ಲಿ ನಾವು ಹೋಗಬೇಕೆಂದು ಪ್ರತಿಜ್ಞೆಯಿಂದ ನಾವು ಹೋಗುತ್ತಿದ್ದೇವೆ. ಗುರುದೇವರು ನಮ್ಮನ್ನು ಮೊದಲು ಯಾರ ಇಚ್ಛೆ ಇದೆಯೋ ಅವರು ಹೀಗೆ ಬರ್ರಿ ಎಂದು ಕಟ್ಟಿಗೆಯನ್ನು ತರಿಸಿ ಹಾಕಿದ್ದರು. ಆ ಮೂಲದಿಂದ ನಾವು ದೇಹವನ್ನು ತ್ಯಾಗ ಮಾಡಿ ಗುರುದೇವರಲ್ಲಿ ಒಂದಾಗುತ್ತಿದ್ದೇವೆ. ಈಗ ನಾವು ಸ್ವಇಚ್ಛೆಯಿಂದ ದೇಹ ತ್ಯಾಗ ಮಾಡುತ್ತಿದ್ದೇವೆ. ಏಕೆಂದರೆ ನಾವು ಗುರುದೇವರು ಇದ್ದಾಗ ನಾವು ಪ್ರತಿಜ್ಞೆಯನ್ನು ಮಾಡಿದ್ದೇವೆ. ಆದ್ದರಿಂದ ನಾವು ಈಗ ದೇಹವನ್ನು ತ್ಯಾಗ ಮಾಡಿ ಗುರುದೇವರಲ್ಲಿ ಒಂದಾಗಬೇಕೆಂಬ ಇಚ್ಛೆಯನ್ನು ನಮ್ಮಲ್ಲಿದೆ. ಇಷ್ಟು ದಿವಸ ಗುರುದೇವರು ನಮ್ಮನ್ನು ನಾನು ಹೋದ ನಂತರ ನೀವು 1 ತಿಂಗಳ ನೋಡಿ ತಾವು ಯಾರ ಇಚ್ಛೆ ಇದೆ ಅವರು ಬನ್ನಿ ಎಂದು ಗುರುದೇವರು ನಮ್ಮನ್ನು ಆಜ್ಞೆಯನ್ನು ಮಾಡಿದ್ದಾರೆ. ಆದರೆ ಅಗ್ನಿ ಪ್ರವೇಶ ಎಂದರೇನು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಿಜಕ್ಕೂ ಅಗ್ನಿ ಪ್ರವೇಶದಿಂದ ಸ್ವರ್ಗವನ್ನು ಸೇರಿಕೊಳ್ಳಬಹುದಾ? ಈಗಾಗಲೇ ನಮ್ಮನ್ನು ಅಗಲಿರುವಂಥ ಗುರುವನ್ನು ಸೇರಿಕೊಳ್ಳಬಹುದಾ? ಈ ಅಗ್ನಿ ಪ್ರವೇಶದ ಬಗ್ಗೆ ನಮ್ಮ ಪುರಾಣ ಪರಂಪರೆಗಳಲ್ಲೇನಾದರೂ ರೆಫರೆನ್ಸ್ ಇದೆಯಾ? ಈ ನಿಟ್ಟಿನಲ್ಲಿ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಜೊತೆ ಈಗ ಚಂದಾ ಪಾಂಡೆ, ಕಾಳಿಕಾ ಮಾತೆಯ ಉಪಾಸಕಿ, ಇವರು ಕೂಡ ಜಾಯ್ನ್ ಆಗಿದ್ದಾರೆ. ಅವ್ರ ಜೊತೆಗೆ ಓಂಕಾರ ಶಿವಾಚಾರ್ಯ ಸ್ವಾಮೀಜಿಗಳು, ಪುರವರ್ಗ ಹಿರೇಮಠ, ಇವರು ದಾವಣಗೆರೆ ಸ್ಟುಡಿಯೋದಿಂದ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಒಂದು ಸಣ್ಣ ಬ್ರೇಕ್ನ ನಂತರ ಈ ಅತಿಥಿಗಳೊಂದಿಗೆ ನಾನು ಚರ್ಚೆನ ಮುಂದುವರಿಸ್ತೇನೆ.